ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋದಲ್ಲಿ ತುಂಬಾ ಯೂಸ್ ಆಗೋ ಟಿಪ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆದರೆ ಜವಾದಿ ಪೌಡರ್ ಅಂತ ಬರುತ್ತೆ. ಇದು ಗಂಧಿಗೆ ಅಂಗಡಿಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಸಾಂಬ್ರಾಣಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅಂಥ ಗಂಧಿಗೆ ಅಂಗಡಿಗಳು ಸಿಗುತ್ತೆ. ಮನೇಲಿ ಯಾವಾಗೂ ಪಾಸಿಟಿವ್ ಎನರ್ಜಿ ಇರಬೇಕು ಅಂತ, ಮನೆಯಲ್ಲೆಲ್ಲ ತುಂಬಾ ಸ್ಮೆಲ್ ಇರಬೇಕು. ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗೋದು ಜವಾದಿ ಪೌಡ್ರ್ ಅನ್ನೋದು. ನಾವು ಕುಂಕುಮ, ಅರಿಶಿನ ದೇವ್ರ ಮನೇಲಿ ಯಾವಾಗೂ ಇಟ್ಟಿರ್ತೀವಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಬಿಟ್ರೆ ದೇವ್ರ ಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅನ್ನೋದು. ಇದು ದೇವ್ರು ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಕೂಡ ಅದರಲ್ಲಿ ಒಂದು ಸ್ವಲ್ಪ ಜವಾದಿ ಪೌಡ್ರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೂವು ಹಾಕಿಡೋದ್ರಿಂದ ಮನೆ ಪೂರ್ತಿ ಎಲ್ಲ ಕೂಡ ಸ್ಮೆಲ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ರೂಮ್ ಸ್ಪ್ರೇ ಹೆಂಗಿರುತ್ತೋ ರೂಮಲ್ಲಿ ಹೊಡೆದ್ರೆ ಹಂಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ನಾವು ಬಾಳೆಹಣ್ಣು ತಿಂತಾ ಇರ್ತೀವಿ, ತಿಂದ್ಬಿಟ್ಟು ಸಿಪ್ಪೆ ಅನ್ನೋದು ಬಿಸಾಕ್ಬಿಡ್ತಾ ಇರ್ತೀವಿ. ಆ ಥರ ಬಿಸಾಕೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಈ ಬಿಸಿಲು ಕಾಲದಲ್ಲಿ ನಾವು ನೈಟ್ ಟೈಮು, ಡೇ ಟೈಮು, ಎನಿ ಟೈಮು ನಾವು ಫ್ಯಾನ್ ಅನ್ನೋದು ಹಾಕ್ಕೊಂಡೇ ಇರ್ತೀವಿ. ಆ ಫ್ಯಾನ್ ಹಾಕೋದ್ರಿಂದ ಕಣ್ಣುಗಳೆಲ್ಲ ಫುಲ್ಲು ಉರಿ ಎತ್ಕೊಂಡ್ಬಿಟ್ಟಿರುತ್ತೆ, ಹೀಟ್ ಜಾಸ್ತಿ ಆಗಿಬಿಡುತ್ತೆ, ಕಣ್ಣು ತೆಗಿಯೋಕ್ಕೆ ಇರಲ್ಲ, ಅಷ್ಟು ಉರಿತಾ ಇರುತ್ತೆ. ನಾವು ಮಲ್ಗೋ ಟೈಮಲ್ಲಿ ಇಲ್ಲಾಂದರೆ ಡೇ ಟೈಮಲ್ಲಿ ಯಾವಾಗಾದ್ರೂ ಸ್ವಲ್ಪ ನಾವೇನಾದ್ರು ಕೂತ್ಕೊಂಡಿರೋ ಟೈಮಲ್ಲಿ ಕಣ್ಣಿಗೆ ಈ ಒಟ್ಟನ್ನೋದು ಬಾಳೆಹಣ್ಣಿಂದ ಹಾಕ್ಬಿಟ್ರೆ ಒಂದು ಸ್ವಲ್ಪ ಒಂದು 15 ನಿಮಿಷ ಹಂಗೆ ಕಣ್ಣ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಇಲ್ಲ ಮಲ್ಗೋದ್ರಿಂದ ಕಣ್ಣು ಅನ್ನೋದು ತುಂಬಾ ತಣ್ಣಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೈನ್ ಪಾಲಿಶ್ ಅನ್ನೋ ಈ ಥರ ಡ್ರೈ ಆಗಿಬಿಟ್ಟಿರುತ್ತೆ. ಡ್ರೈ ಆಗಿಬಿಟ್ಮೇಲೆ ನಾವೆಲ್ಲ ಬಿಸಾಕ್ಬಿಡ್ತಾ ಇರ್ತೀವಿ. ಅದೆಷ್ಟೇ ದುಡ್ಡು ಕೊಟ್ಟಿದ್ರು ಕೂಡ ನಾವು ಡ್ರೈ ಆಗೋಷ್ಟಿಗೆ ಬಿಸಾಕ್ಬಿಡ್ತಾ ಇರ್ತೀವಿ. ಆ ಥರ ಮಾಡೋ ಬದಲು ನಾವು ಸ್ಪ್ರೇ ಇರುತ್ತಲ್ಲ, ಬಾಡಿ ಸ್ಪ್ರೇ ಯಾವುದಾದ್ರೂ ಪರವಾಗಿಲ್ಲ, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಈ ಥರ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡ್ಕೋಬೇಕು. ನೋಡಿ, ನಾನು ಯಾವುದೇ ಇರಲಿ ನಿಮ್ಮ ಮನೇಲಿ ಅದನ್ನೇ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಿ. ಸೈಡ್ಗೆ ಇಟ್ಬಿಟ್ಮೇಲೆ ಅದೆಲ್ಲ ಫುಲ್ ಗಟ್ಟಿಯಾಗಿಬಿಟ್ಟಿರುತ್ತೆ ನೈನ್ ಪಾಲಿಶ್ ಅನ್ನೋದು. ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಟ್ರೆ ಮತ್ತೆ ಹಾಕ್ಕೊಂಡ್ರೆ ನೈನ್ ಪಾಲಿಶ್ ಮಾಮೂಲಿ ನಾವು ಹೆಂಗೆ ತಂದಿರ್ತೀವೋ ಅದೇ ಥರ ಇರುತ್ತೆ. ತುಂಬಾ ಯೂಸ್ ಆಗುತ್ತೆ ಈ ಟಿಪ್ ಅನ್ನೋದು ಕೂಡ. ಒಂದು ಸತಿ ಟ್ರೈ ಮಾಡಿ. ನಾನು ಆಲ್ರೆಡಿ ನನ್ನ ಕೈಯಲ್ಲಿ ನೈನ್ ಪಾಲಿಶ್ ಐತೆ, ಅದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಫುಲ್ ಎಲ್ಲ ಗಡ್ಡೆ ಕಟ್ಕೊಂಡ್ಬಿಟ್ಟಿತ್ತು. ಇವಾಗ ನೋಡಿ ಕ್ಲೀನಾಗೆಲ್ಲ ಮಾಮೂಲಿ ಥರ ಹೆಂಗೈತೋ ಹಂಗೆ ಐತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಇವಾಗ ಬೇಸಿಗೆ ಕಾಲ ಅಲ್ಲ, ಬೆಡ್ಶೀಟ್ಸ್ ಅಷ್ಟು ನಮಗೆ ಯೂಸ್ ಆಗೋಲ್ಲ. ಇಟ್ಟಿರೋ ಥರನೇ ಫುಲ್ ಎಲ್ಲ ಕೊಳೆ ಆಗಿಬಿಡೋದು, ಇದಾಗ್ಬಿಡೋದು, ಒಗೆಯೋಕ್ಕೂ ಆಗೋಲ್ಲ. ಆ ಥರ ಆಗಬಾರ್ದು ಅಂದರೆ ಈ ಥರ ಹಳೆ ಶರ್ಟ್ ಇರುತ್ತಲ್ಲ, ಈ ಸ್ಲೀವ್ಸ್ ಎಲ್ಲ ಒಳಗಡೆಗೆ ತೊಗೊಂಬಿಡಿ. ಇದೆಲ್ಲ ಫುಲ್ ಎಲ್ಲ ಒಳಗಡೆಗೆ ತೊಗೊಂಬಿಟ್ಟು ಬೆಡ್ಶೀಟ್ಸ್ ಎಷ್ಟೇ ಚಿಕ್ಕದೇನು ಒಂದು ಬೆಡ್ಶೀಟ್ಸ್ ಅದೇ ಇದ್ದರೆ ಚಿಕ್ಕದು ತೊಗೊಳ್ಳಿ. ಶರ್ಟ್ ಅನ್ನೋದು ನಾವು 2-3 ಹಾಕಬೇಕು ಅಂದರೆ ದೊಡ್ಡದನ್ನೋ ಶರ್ಟ್ ಇರುತ್ತಲ್ಲ ಮನೆಗಳಲ್ಲಿ, ಆ ಥರ ತೊಗೊಂಬಿಟ್ಟು ಈ ಥರ ಸ್ಲೀವಲ್ಲೇ ಒಳಗಡೆ ಹಾಕ್ಕೊಂಬಿಟ್ಟು, ನಾನು 2 ಬೆಡ್ಶೀಟು ಈ ಥರ 2 ಹಾಕ್ಕೊಂಬಿಟ್ಟು ಬಟನ್ಸ್ ಹಾಕ್ಕೊಂಬಿಟ್ಟು ಕಬೋರ್ಡ್ಸಲ್ಲಾದರೂ ಆಗಲಿ, ಇಲ್ಲಾಂದರೆ ಸಜ್ಜಾ ಮೇಲೆ ಆದರೂ ಆಗಲಿ, ಈ ಥರ ನಾವು ಫೋಲ್ಡ್ ಮಾಡಿಬಿಟ್ಟು ಬಟನ್ಸ್ ಇಡೋದ್ರಿಂದ ಬೆಡ್ಶೀಟ್ಸ್ ಅನ್ನೋದು ಗಲೀಜಾಗಲ್ಲ, ನೀಟಾಗಿ ಇರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ನಮ್ಗೆ ಏನಾದರೂ ಪಿಲ್ಲೋ ಏನಾದರೂ ಇಲ್ಲ ಅಂದರೆ ಈ ಥರ ಒಂದು ಸತಿ ಶರ್ಟ್ ತೊಗೊಂಬಿಟ್ಟು ಅದ್ರ ಮೇಲೆ ಒಂದು ವೇಲ್ ಇರುತ್ತಲ್ಲ, ಎಲ್ಲರ ಮನೆಯಲ್ಲೂ ವೇಲ್ ಸಿಗುತ್ತೆ, ವೇಲ್ ಹಾಕ್ಕೊಂಬಿಟ್ಟು ಆರಾಮಾಗಿ ನಾವು ಪಿಲ್ಲೋ ಥರ ಕೂಡ ಯೂಸ್ ಮಾಡ್ಕೋಬೋದು. ಪಿಲ್ಲೋಸ್ ಏನಾದರೂ ಯಾರಾದರೂ ಬಂದಾಗ ಮನೆಗೆ ಏನಾದರೂ ಶಾರ್ಟೇಜ್ ಇದ್ದರೆ ಈ ಟಿಪ್ ಕೂಡ ಯೂಸ್ ಆಗುತ್ತೆ. ಬಟ್ ಈ ಥರ ಶರ್ಟ್ ಮೇಲೆ ಒಳಗಡೆ ಹಳೆ ಶರ್ಟಲ್ಲಿ ಈ ಥರ ಹಾಕ್ಬಿಟ್ಟಿರೋದ್ರಿಂದ ಬೆಡ್ಶೀಟ್ಸ್ ಅನ್ನೋದು ನೀಟಾಗಿರುತ್ತೆ. ಕಬೋರ್ಡ್ಸಲ್ಲಿ ಇಟ್ಟನೂ ಅಷ್ಟೇ, ಸಜ್ಜಾ ಮೇಲೆ ಇಟ್ಟನೂ ಅಷ್ಟೇ ನೀಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಟಿಪ್ ಏನಾದರೂ ಇಷ್ಟ ಆದರೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕ್ಲೀನಾಗಿ ಇದೆಲ್ಲ ಮುಚ್ಕೊಂಬಿಟ್ಟು ಎಲ್ಲ ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಕಬೋರ್ಡ್ಸಲ್ಲಿ ಇಟ್ಬಿಟ್ರೆ ನೀಟಾಗಿರುತ್ತೆ ಬೆಡ್ಶೀಟ್ಸ್ ಅನ್ನೋದು. ಮತ್ತು ನಾವು ಮಳೆಕಾಲ ಬರೋರು ತೆಗಿಯೋಷ್ಟು ಕೂಡ ಇರೋಲ್ಲ, ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿ ಹಳೆ ಸೀರೆ ಇರುತ್ತೆ, ಅದು ಯಾರಿಗೂ ಕೊಡೋಕ್ಕೋ ಇಷ್ಟ ಬರೋಲ್ಲ, ಕೊಡೋಕ್ಕೆ ಕೂಡ ಆಗೋದಿಲ್ಲ. ಹಳೆ ಸೀರೆ ಹೆಂಗಪ್ಪ ಕೊಡೋದು ಅಂದ್ಬಿಟ್ಟು ಮತ್ತು ಅದು ಸುಮ್ಮನೆ ಒಂದು ಸೈಡ್ಗೆ ಇಟ್ಬಿಟ್ಟಿರ್ತೀವಿ. ಆ ಥರ ಇಡ್ದಿರ ಇದನ್ನು ರೀಯೂಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸೀರೆ ಎಲ್ಲ ಫುಲ್ ಎಲ್ಲ ಫೋಲ್ಡ್ ಮಾಡ್ಕೋಬೇಕು. ಈ ಥರ ನಾವು ಹಗ್ಗ ಆಗಲಿ ಯಾವುದಾದ್ರೂ ಥ್ರೆಡ್ ಇರುತ್ತಲ್ಲ, ಈ ಥರ ನಾವು ಫೋಲ್ಡ್ ಮಾಡ್ಕೋತೀವಲ್ಲ, ಅದೇ ಥರ ಇದು ಫುಲ್ ಈ ಥರ ಫೋಲ್ಡ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಮತ್ತು ನಮಗೆ ಈ ಥರ ಪೀಸಸ್ ಸಿಗ್ತಾ ಇರುತ್ತಲ್ಲ, ಬ್ಲೌಸ್ ಪೀಸ್ ಎಲ್ಲಾದರೂ ಹೋದಾಗ ಯಾರಾದ್ರು ಅರ್ಶಿನ ಹೋಮ ಕೊಟ್ಟಿರ್ತಾರಲ್ಲ, ಆ ಥರದ್ದಾಗಲಿ ಈ ಥರದ್ದಾಗಲಿ ಯಾವುದೇ ಪರವಾಗಿಲ್ಲ. ಈ ಥರದೊಂದು ಬ್ಲೌಸ್ ಪೀಸ್ ತೊಗೊಂಬಿಟ್ಟು ಬಳೆ ಒಂದು ಸಿಗುತ್ತಲ್ಲ, ಮಾಮೂಲಿ ಮೆಟಲ್ ಆದರೂ ಪರವಾಗಿಲ್ಲ, ಯಾವ ಬಳೆ ಆದರೂ ಪರವಾಗಿಲ್ಲ, ಇದು ಫುಲ್ ಎಲ್ಲ ನೋಡಿ ಬಳೆ ಹಾಕ್ಬಿಟ್ಟು ಒಂದು ಲಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡ್ಬೇಕು. ಒಂದು ಸುತ್ತ ಒಂದು ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಗಟ್ಟಿಗೆ ಅದನ್ನು ಟೈಟ್ ಥರ ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಟೈಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಸೋಫಾ ಮೇಲೆ ಹಾಕೋಕ್ಕೆ, ಇಲ್ಲಾಂದರೆ ಟೀಪಾಯ್ ಮೇಲೆ ಇಡೋದಕ್ಕೆ ತುಂಬ ಶೋ ಪೀಸ್ ಥರ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಬಿಟ್ಮೇಲೆ ಅದನ್ನು ತಿರ್ಗಿಸಾಕೊಂಬಿಟ್ಟು ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಸ್ಯಾರಿ ಅನ್ನೋದು,
ನಮಗೆ ಕಾಟನ್ ಈ ಸ್ಯಾರಿಗಿಂತ ಸ್ಮೂತ್ ಸ್ಯಾರಿಗಿಂತ ಕಾಟನ್ ಸೀರೆ ಇರುತ್ತಲ್ಲ ಅದು ಚೆನ್ನಾಗಿ ಯೂಸ್ ಆಗುತ್ತೆ. ಇದಾದರೂ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ಅಷ್ಟು ಸರಿ ಕೂತ್ಕೊಳ್ಳೋದಿಲ್ಲ. ಕಾಟನ್ ಸ್ಯಾರೀಸ್ ಆದರೆ ನಾವು ಹೆಂಗೆ ಫೋಲ್ಡ್ ಮಾಡಿರ್ತೀವೋ ಹಂಗೆ ಇರುತ್ತೆ. ಆ ಥರ ಕಾಟನ್ ಸೀರೆ ಇದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಅದೆಲ್ಲ ಫುಲ್ ಎಲ್ಲ ಮುಡ್ಸ್ಕೊಂಡ್ಬಿಟ್ಟು ಒಂದು 2 ಪಿನ್ ಸೇಫ್ಟಿ ಪಿನ್ ಇರುತ್ತಲ್ಲ ಇದಕ್ಕೆ ಹೊಲಿಯೋದು ಅಥವಾ ಟಿಚ್ ಮಾಡಬೇಕು ಕಟ್ ಮಾಡಬೇಕು ಆ ಥರ ಏನೂ ಇಲ್ಲ. 2 ಪಿನ್ ಹಾಕ್ಕೊಂಬಿಟ್ಟು ಒಂದು 2 ಸೇಫ್ಟಿ ಪಿನ್ ಹಾಕ್ಕೊಂಬಿಟ್ರೆ ಸಾಕು, ನೀಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಲುಕ್ ಅನ್ನೋದು. ಸೊಪ್ಪ ಮೇಲೆ ಹಾಕ್ಬಿಟ್ರೆ ತುಂಬ ಒಂದು 3 ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆ ವಾಶ್ ಕೂಡ ಮಾಡ್ಕೋಬೋದು. ನಾವು ಪಿನ್ ತೆಗೆದುಬಿಟ್ಟು ಆರಾಮಾಗಿ ವಾಶ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ಕಾಟನ್ ಸೀರೆ ಏನಾದರೂ ಇದ್ದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಾಟನ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನೋಡಿ. 2 ಪಿನ್ ಹಾಕ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಆರಾಮಾಗಿ ನಾವು ಸೊಪ್ಪು ಮೇಲೆ ಇಟ್ಕೋಬೋದು. ಈ ಥರ ಹಾಕ್ಬಿಟ್ಟು ಇಡೋದ್ರಿಂದ ನೋಡೋದಕ್ಕೂ ಲುಕ್ ಚೆನ್ನಾಗಿರುತ್ತೆ. ಆ ಥರ ಅನಿಸೋದು ಕೂಡ ಇಲ್ಲ, ಇದು ಒಳಗಡೆ ಸ್ಯಾರಿ ಐತೆ ಆ ಥರ ಏನು ಅನಿಸೋದೇ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಸೀರೆ ಒಂದು ಮೂಲೆ ಇಡೋ ಬದಲು ಈ ಥರ ಆರಾಮಾಗಿ ಈ ಥರ ಒಂದು ಸತಿ ಟ್ರೈ ಮಾಡ್ಕೋಬೋದು. ನೋಡಿ ನಾನು ಸೋಫಾ ಮೇಲೆ ಇಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಲುಕ್ ಅನ್ನೋದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಬಾಗಿಲ ಹತ್ರ ಚಿಕ್ಕ ಮಕ್ಳು ಮನೇಲಿದ್ದರೆ ಏನಾದರೂ ಬಾಗಿಲು ತೆಗಿತಾ ಇರುವಾಗ ಬೆರಳು ಕೈಯೆಲ್ಲ ಇಟ್ಬಿಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳೆಲ್ಲ, ದೊಡ್ಡವರು ಅಷ್ಟೇ, ಸ್ವಲ್ಪ ಹಾಕೋವಾಗ ಗಾಳಿ ಬಂದಾಗ ಎಲ್ಲ ಕೈಯೆಲ್ಲ ಇಟ್ಕೊಂಡು ಹೇಟ್ ಮಾಡ್ಕೊಳ್ತಾ ಇರ್ತೀವಿ. ಆ ಥರ ಮಾಡ್ಕೋಬಾರ್ದು ಅಂದರೆ ಕ್ಲಿಪ್ ಬರುತ್ತಲ್ಲ ಬಟ್ಟೆಗೆ ಹಾಕೋದು, ಆ ಥರದ್ದಾದರೂ ಆಗಲಿ, ಇಲ್ಲಾಂದರೆ ದೊಡ್ಡದು ಕ್ಲಿಪ್ ಬರುತ್ತೆ ಅದಾದರೂ ಪರವಾಗಿಲ್ಲ. ಈ ಚಿಕ್ಕ ಮಕ್ಕಳಿರೋ ಮನೆಯಲ್ಲಾದರೆ ಕಂಪಲ್ಸರಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ನಾವು ಕೈ ಇಟ್ಟರೆ ಕೂಡ ಗಾಳಿ ಬಂದು, ಇಲ್ಲಾಂದರೆ ಮಕ್ಕಳು ಕೈ ಆಲ್ಮೋಸ್ಟ್ ಎಲ್ಲರೂ ಬಾಗ್ಲ ಹತ್ರನೇ ಆಟ ಆಡ್ತಾ ಇರ್ತಾರೆ. ಅಂಥವ್ರು ಈ ಥರ ನೋಡಿ ಕ್ಲಿಪ್ ಹಾಕ್ಬಿಟ್ಟು ಒಂದು ಇದಕ್ಕೆ ನಾವು ಲಾಕ್ ಮಾಡ್ತೀವಲ್ಲ ಆ ಥರದಲ್ಲಿ ಕ್ಲಿಪ್ ಹಾಕ್ಬಿಟ್ಟು ಇಡೋದ್ರಿಂದ ನಾವು ಕೈ ಇಟ್ಟರೆ ಕೂಡ ಅದು ನಮ್ಗೆ ಏಟ್ ಅನ್ನೋದು ಆಗೋದಿಲ್ಲ. ಈ ಥರ ಈ ಟ್ರಿಪ್ಪನ್ನು ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ ಎಲ್ಲರಿಗೂ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಟಿಪ್ ಆದರೂ